ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ನಿಜವಾಗಿಯೂ ವಿಧಾನಸಭೆ ಒಂದು ವಿಧಾನ ಪರಿಷತ್ ನಿಜವಾಗಿಯೂ ಏನಾಗಬೇಕಾಯ್ತಪ್ಪ ಅಂತಂದ್ರೆ ಒಂದು ಈ ರಾಜ್ಯದ ಸಮಸ್ಯೆಗಳ ಕುರಿತಾಗಿ, ಇಲ್ಲಿಯ ನಿರುದ್ಯೋಗದ ಕುರಿತಾಗಿ, ಇಲ್ಲಿಯ ಬಡತನದ ಕುರಿತಾಗಿ, ಇಲ್ಲಿವರೆಗೆ ಆದಂಥ ಸಾಧನೆಗಳು ಜೊತೆಗೆ ಇನ್ನೇನು ಮಾಡಬೇಕು ಆಗಿದೆ ಅನ್ನೋದ್ರ ಕುರಿತಾಗಿ, ಉದ್ಯೋಗಗಳ ಸೃಷ್ಟಿ ಕುರಿತಾಗಿ ಚರ್ಚೆ ಆಗಬೇಕಾದಂಥ ಸ್ಥಳದಲ್ಲಿ ಕಳೆದ 3 ದಿನಗಳಿಂದ ಒಂದೇ ಬೇಡಿಕೆ, ನಾಗೇಂದ್ರ ರಾಜೀನಾಮೆ. ಹೌದು, ಅವ್ರ ಮೇಲೆ ಕೇಸ್ಗಳಿದ್ದಾವೆ, ಆರೋಪಗಳಿದ್ದಾವೆ. ನಿಜವಾಗಿಯೂ ಕಾಂಗ್ರೆಸ್ ಅವ್ರನ್ನ ತೆಗೆದುಕೊಳ್ಬಾರ್ದಾಗಿತ್ತು, ತೆಗೆದುಕೊಂಡದ. ಅದಕ್ಕೆ ಅದರಿಂದ ಅದಕ್ಕೆ ಕಾರಣಗಳಿರ್ಬೋದು. ಆದರೆ ಸಾರ್ವಜನಿಕರ ಕಣ್ಣಲ್ಲಿ ಈ ಘಟನೆಯಿಂದಾಗಿ ಕಾಂಗ್ರೆಸ್ಸಿಗೆ ಹೊಡೆದು ಬೀಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂತಂದ್ರೆ ಇಲ್ಲಿರೋರೆಲ್ಲರೂ ಆರೋಪಿಗಳು, ಅಪರಾಧಿಗಳು ಅಂತ ಸಾಮಾನ್ಯ ಅಭಿಪ್ರಾಯ ಜನರಲ್ಲಿ ಮೂಡಲಿಕ್ಕತ್ತದ. ಇವತ್ತು BJPಗೆ ಆಗಿರ್ಬೋದು, JDSಗೆ ಆಗಿರ್ಬೋದು, ಅದೇನು ಸಂಬಂಧ ಇಲ್ಲ. ಅವ್ರಿಗೆ ಗೊತ್ತದ ಎಲ್ಲಿವರೆಗೆ ಅಪರಾಧಿ ಪ್ರೂವ್ ಆಗುವುದಿಲ್ಲವೋ ಅಲ್ಲಿವರೆಗೆ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕೆಳಗೆ ಇಳಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಗೊತ್ತದ. ಆದರೆ ಅವ್ರಿಗೆ ಅದೆಲ್ಲ ಮುಖ್ಯ ಅಲ್ಲ. ಅವ್ರಿಗೆ ಬೇಕಾಗಿದ್ದು ಇಂಥ ಆರೋಪಿತ ವ್ಯಕ್ತಿಗಳನ್ನು ಮಂತ್ರಿಗಳನ್ನಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನು. ಇದಕ್ಕಾಗಿ ಇವತ್ತು ಕಾಂಗ್ರೆಸ್ಗರು ಭಾಳಷ್ಟು ವಾದ ಮಾಡ್ತಾಯಿದ್ದಾರೆ. ಸ್ವತಃ ನಮ್ಮ ನಾಗೇಂದ್ರ ಅವರು ಸಹಿತ ನಿಮ್ಮಲ್ಲೇ 326 ಜನಪ್ರತಿನಿಧಿಗಳಲ್ಲಿ 126 ಮಂದಿಯ ಮೇಲೆ ಗಂಭೀರ ಪ್ರಕರಣದವಲ್ಲ ನಿಮ್ಮಲ್ಲೂ ಸಹಿತ ಅಂತ ಅವ್ರ ಮೇಲೆ ಪ್ರತ್ಯೇಕ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ 3 ಜನರಲ್ಲೇ ಒಬ್ಬರ ಮೇಲೆ ಆರೋಪ ಅದಪ್ಪ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾವು ಸಹಜವಾಗಿ ನೋಡಿದಾಗ ಇಡೀ ದೇಶದ ಒಟ್ಟು ಈ ರಾಜಕೀಯ ಜನರ ಚಾರಿತ್ರ್ಯವನ್ನು ಗಮನಿಸಿದಾಗ ಹೆಚ್ಚು ಕಡಿಮೆ ಶೇಕಡ 30-35%, 30-35% ಗಂಭೀರವಾದ ಆರೋಪಗಳನ್ನು ಪಡೆದಂಥವ್ರನ್ನ ಇವತ್ತು ಅಧಿಕಾರದಲ್ಲಿದ್ದಾರೆ ಅನ್ನೋದು ಇದು ಸುಳ್ಳಲ್ಲ. ಸಾಕಷ್ಟು ಆರೋಪಗಳಿದ್ದಾವೆ. ಮೋದಿಯವ್ರ ಮೇಲೆ ಒಂದು ಗೋದ್ರ ಹತ್ಯಾಕಾಂಡು, ಇನ್ನು ಮುಂದಿನ ಘಟನೆಗಳಾಗಿದ್ದು ಶಾರ್ ಅವ್ರ ಮೇಲೆ ಸಾಕಷ್ಟು ಇದ್ದಾವೆ. ಅದೇ ಕಾಲಕ್ಕೆ ಹೇಮಂತ್ ಬಿಸ್ವ ಅವ್ರ ಮೇಲೆ, ಸುವೇಂದು ಅಧಿಕಾರಿ ಹೇಮಂತ್ ಬಿಸ್ವ ಗೊತ್ತದ, ಆಸಾಬ್ CM ಅವ್ರ ಮೇಲೆ ಸಾಕಷ್ಟು ಇದ್ದಾವೆ ಆರೋಪಗಳು.